ಡಿಕೆಶಿ ಸಾಲು ಸಾಲಾಗಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಸಾಲು ಸಾಲಾಗಿ ಎಡವಟ್ಟನ್ನ ಮಾಡಿಕೊಂಡಿರುವಂತದ್ದು ಇನ್ನು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರಾ ಡಿಕೆಶಿ? ಹಾಗಾದ್ರೆ ಸದನದಲ್ಲಿ ಆರ್ಎಸ್ಎಸ್ ಗೀತೆಯನ್ನ ಹೇಳಿ ಕ್ಷಮೆಯನ್ನ ಕೋರಿದ್ದಾರೆ ಡಿಸಿಎಂ. ಇನ್ನು ಸದ್ಯ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ. ಪ್ರತಿಪಕ್ಷಗಳ ಬಾಯಿಗೆ ಡಿಸಿಎಂ ಡಿಕೆಶಿ ಒಂದೊಂದು ರೀತಿಯಾಗಿ ಈಗ ತುತ್ತಾಗ್ತಾ ಇದ್ದಾರೆ. ಡಿಸಿಎಂ ಡಿಕೆಶಿ ಒಂದೊಂದು ರೀತಿಯಾಗಿ ಈಗಾಗಲೇ ತುತ್ತಾಗ್ತಾ ಇರುವಂಥದ್ದು. ಇನ್ನು ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ, ಪ್ರತಿಪಕ್ಷಗಳ ಬಾಯಿಗೆ ಡಿಸಿಎಂ ಡಿಕೆಶಿ ತುತ್ತಾಗ್ತಾ ಇರುವಂಥದ್ದು. ಸಾಲು ಸಾಲಾಗಿ ಡಿಕೆ ಶಿವಕುಮಾರ್ ಎಡವಟ್ಟನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಒಂದೊಂದು ರೀತಿಯಾಗಿ ಸದನದಲ್ಲಿ, ವಿಧಾನಸಭೆಯ ಸದನದಲ್ಲಿ ಕೂಡ ಆರ್ಎಸ್ಎಸ್ ಗೀತೆಯನ್ನ ಹೇಳಿ ಎಡವಟ್ಟನ್ನ ಮಾಡ್ಕೊಂಡಿದ್ರು. ಇನ್ನೊಂದು ರೀತಿಯಾಗಿ ಚಾಮುಂಡಿ ಬೆಟ್ಟ, ಚಾಮುಂಡಿ ದೇವರು ಎಲ್ಲ ಧರ್ಮದವರಿಗೂ ಇದೆ, ಹಿಂದೂಗಳ ಆಸ್ತಿ ಏನಲ್ಲ ಅಂತ ಹೇಳಿ ಅಲ್ಲಿಯೂ ಕೂಡ ಎಡವಟ್ಟನ್ನ ಮಾಡ್ಕೊಂಡಿದ್ರು. ಇದೊಂದು ರೀತಿಯಾಗಿ ಬಿಜೆಪಿ ನಾಯಕರಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತ ಆಗಿದೆ. ಆರ್ಎಸ್ಎಸ್ ಗೀತೆ ಹೇಳಿ ಪಕ್ಷದ ಆಕ್ರೋಶಕ್ಕೆ ಗುರಿಯಾಗಿದ್ದ ಡಿಕೆ ನಡೆಗೆ ಈಗಾಗಲೇ ಎಐಸಿಸಿ ನಾಯಕರು ಅಸಮಾಧಾನ ಹಿನ್ನೆಲೆ ಕೂಡ ಕೇಳಿ ಬರ್ತಾ ಇದೆ. ಬಹಿರಂಗವಾಗಿಯೇ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಮೆಯನ್ನ ಯಾಚಿಸಿದ್ದಾರೆ. ಇದೀಗ ಹಿಂದೂಗಳ ಕೆಂಗಣ್ಣಿಗೆ ಡಿಸಿಎಂ ಡಿಕೆಶಿ ಗುರಿಯಾಗಿರುವಂಥದ್ದು. ಒಂದು ರೀತಿಯಾಗಿ ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಗುರಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಇಲ್ಲಿ ನೋಡ್ತಾ ಇರ್ಬೋದು ಡಿಸಿಎಂ ಹೇಳಿಕೆಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಒಂದು ರೀತಿಯಾಗಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡ್ತೀವಿ. ಡಿಸಿಎಂ ಹೇಳಿಕೆಗೆ ಬಿಜೆಪಿ ನಾಯಕರಿಗೆ ಒಂದು ರೀತಿಯಾಗಿ ಬ್ರಹ್ಮಾಸ್ತ್ರ ಸಿಕ್ಕಂತೆ ಆಗಿದೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಛೆ ಅಂತ ಹೇಳಿ ಆರ್ಎಸ್ಎಸ್ ಗೀತೆಯನ್ನ ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರುವಂಥದ್ದು. ಇದೊಂದು ರೀತಿಯಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಅಭಿಷೇಕ್, ಇಲ್ಲಿ ನೋಡ್ತಾ ಇರ್ಬೋದು ಡಿಸಿಎಂ ಹೇಳಿಕೆಗೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರಿಗೆ ಒಂದು ರೀತಿಯಾಗಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಕಳೆದೊಂದು ವಾರದಿಂದ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡ್ತಿರ್ತಕ್ಕಂಥ ಕೆಲವೊಂದಷ್ಟು ವಿಚಾರ ಕೆಲವೊಂದ್ ಕಡೆ ವಿಪಕ್ಷಗಳ ಟೀಕೆಗೆ ಅಸ್ತ್ರ ಆಗ್ತಿದೆ. ಅದರಲ್ಲೂ ಕೂಡ ಸ್ವಪಕ್ಷದ ಸಚಿವರು ಡಿಕೆ ಶಿವಕುಮಾರ್ ಮಾಡ್ತಿರ್ತಕ್ಕಂಥ ನಡವಳಿಕೆ ಏನಿದೆ ಅದಕ್ಕೆ ಒಂದಷ್ಟು ಆಪೇಕ್ಷ ವ್ಯಕ್ತಪಡಿಸಿರುವಂತ ಬೆನ್ನಲ್ಲೇ ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಏನು ಸದನದಲ್ಲಿರ್ತಕ್ಕಂಥ ಆರ್ಎಸ್ಎಸ್ ಗೀತೆ ಇರ್ಬೋದು, ಜೊತೆಗೆ ಏನು ಚಾಮುಂಡಿ ಬೆಟ್ಟದ ವಿಚಾರವಾಗಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಾಗಿರ್ಬೋದು, ಈ ನಡುವೆ ಏನು ಎಐಸಿಸಿ ನಾಯಕರು ಮತ್ತು ಇಂಡಿಯಾ ಒಕ್ಕೂಟ ನಾಯಕರ ಸಮಾಪನೆ ಕೇಳಿರುವಂತಹದ್ದಾಗಿರ್ಬೋದು, ಎಲ್ಲೊಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಅನಗತ್ಯವಾಗಿ ಹೇಳಿಕೆಗಳನ್ನ ಕೊಟ್ಟಿ ಅವರೇ ಗೊಂದಲಾತ್ಮಕ ಹೇಳಿಕೆಗಳನ್ನ ಕೊಟ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಇದೀಗ ಚರ್ಚೆಗೆ ಬರ್ತಾ ಇದೆ. ಯಾಕಂತಂದ್ರೆ ಬಿಜೆಪಿ ನಾಯಕರಿಗೆ ಇಲ್ಲಿರುವಂತ ಪ್ರಮುಖ ವಿಚಾರಗಳಲ್ಲಿ ಧರ್ಮಸ್ಥಳ ಪ್ರಕರಣ ಬಿಟ್ಟರೆ ಬೇರೆ ಯಾವುದೇ ಪ್ರಕರಣ ಕೂಡ ಸರ್ಕಾರಕ್ಕೆ ಚಾಟಿಯಟೆಯನ್ನ ಬೀಸೋದಕ್ಕೆ ಪ್ರಮುಖ ವಿಚಾರಗಳು ಇರಲಿಲ್ಲ. ಆದ್ರೆ ಯಾವಾಗ ಡಿಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹೇಳ್ತಾರೆ, ಜೊತೆಗೆ ಏನು ಚಾಮುಂಡಿ ಬೆಟ್ಟ ಹಿಂದೂ ಆಸ್ತಿಗಳಿಗೆ ಸಂಬಂಧಪಟ್ಟಂತ ಒಂದು ಹೇಳಿಕೆನ ಕೊಡ್ತಾರೆ, ಅದು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಒಂದಷ್ಟು ಸರ್ಕಾರದ ವಿರುದ್ಧ ಚಾಟಿಯಟೆಯನ್ನ ಬೀಸೋದಕ್ಕೆ ಪ್ರಮುಖವಾಗಿ ಅಸ್ತ್ರವಾಗಿ ಸಿಗುತ್ತೆ. ಹೀಗಾಗಿ ಡಿಕೆ ಶಿವಕುಮಾರ್ ಅವರೇ ಏನು ಹಿಂದೆ ಬಹಳ ಪ್ರಮುಖವಾಗಿ ಏನು ಡಿಕೆ ಶಿವಕುಮಾರ್ ಯಾರು ಕೂಡ ಅನಗತ್ಯ ಹೇಳಿಕೆಗಳನ್ನು ಕೊಡಬಾರದು, ಜೊತೆಗೆ ಪಕ್ಷದಲ್ಲಿ ಶಿಸ್ತು ಮುಖ್ಯ ಅಂತ ಡಿಕೆ ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳು ಇದೀಗ ಅವರೇ ಉಲ್ಟಾ ಹೊಡಿತಿದಾರ ಅಂತ. ಇದೇ ಕಾರಣಕ್ಕೆ ಏನು ಎಐಸಿಸಿ ನಾಯಕರಲ್ಲಿ ಈ ಒಂದು ಡಿಕೆ ಶಿವಕುಮಾರ್ ಒಂದು ವರ್ತನೆ ಸಾಕಷ್ಟು ಒಂದು ಅಸಮಾಧಾನ ತರ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಇದರ ಬಗ್ಗೆ ಒಂದಷ್ಟು ಶಿಸ್ತು ಕಮಿಟಿಯಿಂದ ಒಂದಷ್ಟು ಏನು ಡೀಟೇಲ್ ಕೊಡುವಂತ ಏನಾದ್ರು ಪತ್ರ ಬರೀತಾರ ಅನ್ನೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿದೆ. ಒಂದು ಕಡೆ ಡಿಕೆ ಶಿವಕುಮಾರ್ದಲ್ಲಿ ಗುರುತಿಸಿರ್ತಕ್ಕಂಥ ಶಾಸಕರು ಡಿಕೆ ಶಿವಕುಮಾರ್ ಅವರ ವರ್ತನೆಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ಬೇಕನ್ನಂತ ಒಂದು ನಿಟ್ಟಿನಲ್ಲಿ ಒಂದು ನ್ಯೂಟ್ರಲ್ ಆಗಿದ್ರೆ, ಸಿಎಂ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಸಚಿವರು ಮತ್ತು ಶಾಸಕರೇನಿದ್ದಾರೆ ಡಿಕೆ ಶಿವಕುಮಾರ್ ಮಾಡ್ತಿರುವಂತದ್ದು ಅಕ್ಷಯ ತಪ್ಪಾಗಿದೆ. ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಧರ್ಮಸ್ಥಳ ಅಂತ ಪ್ರಕರಣದಲ್ಲಿ ಗಂಭೀರ ಸ್ವರೂಪ ಪಡ್ಕೊಳ್ಳುವಂತ ಸಂದರ್ಭದಲ್ಲಿ ಈ ರೀತಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಿರುವಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ ಕೆಲವೊಂದ್ ಕಡೆ ಮುಜುಗರ ಆಗ್ತಿರುವಂತದ್ದು, ಜೊತೆಗೆ ಗೊಂದಲದ ಒಂದು ಪರಿಸರ ನಿರ್ಮಾಣ ಆಗ್ತಿದೆ. ಹೀಗಾಗಿ ಎಐಸಿಸಿ ನಾಯಕರು ಶೀಘ್ರದಲ್ಲೇ ಏನು ಡಿಕೆ ಶಿವಕುಮಾರ್ ಜೊತೆ ಸಭೆ ಮಾಡಿ ಇಲ್ಲಿ ಆಗ್ತಿರ್ತಕ್ಕಂಥ ಡ್ಯಾಮೇಜ್ ಕಂಟ್ರೋಲ್ ನ ಮಾಡ್ಬೇಕಂತ ಒಂದಷ್ಟು ಒತ್ತಡ ಹಾಕುವಂತ ಒಂದು ಕೆಲಸ ಮಾಡ್ತಿದ್ದಾರೆ
ಅಂಕಿತಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.